ಏನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಸತ್ತ ಮಧುವಂತಿ ಆತ್ಮ ಅತೃಪ್ತಗೊಂಡಿದೆ. ನಿಮ್ಮ ಮೇಘನ ಈ ರೀತಿ ಆಡೋದಕ್ಕೆ ಮಧುವಂತಿನೇ ಕಾರಣ. ಮಧುವಂತಿ ಆತ್ಮ ಮೇಘನನ ಮೈ ಮೇಲೆ ಬರ್ತಾ ಇದೆ. ಮಧುವಂತಿ ಮೇಘನನ್ನು ತುಂಬ ಹಚ್ಕೊಂಡಿರೋದ್ರಿಂದ ಮಧುವಂತಿ ಆತ್ಮಕ್ಕೆ ಮೇಘನನ್ನು ಆವರಿಸ್ಕೊಳ್ಳೋದು ತುಂಬ ಸುಲಭ ಆಗ್ತಾ ಇದೆ. ಮಧುವಂತಿ ಏನೇನು ಅಂದ್ಕೊಳ್ತಾಳೋ ಅದನ್ನು ಮೇಘನ ಕೂಡ ಅಂದ್ಕೊಳ್ತಾಳೆ. ಮಧುವಂತಿ ಏನೇನು ಮಾಡಬೇಕು ಅಂತ ಪ್ರಚೋದಿಸ್ತಾಳೋ ಅದನ್ನೆಲ್ಲ ಮೇಘನ ಮಾಡ್ತಾಳೆ. ಮುಖ್ಯವಾಗಿ ಮಧುವಂತಿ ಆತ್ಮಕ್ಕೆ ತೃಪ್ತಿ ಬೇಕಾಗಿದೆ. ಅದು ಸಿಗೋವರೆಗೂ ಪ್ರೇತಾತ್ಮವಾಗಿ ಅಲ್ದಾಡ್ತಾ ಇರ್ತಾಳೆ. ನನಗೆ ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ. ಏನು? ಮಧುವಂತಿಯವ್ರಿಗೆ ನ್ಯಾಯ ಕೊಡಿಸಿಲ್ಲ ಅಂತ ಮೇಘನಾಥ್ಗೆ ಗಿಲ್ಟ್ ಕಾಡ್ತಾ ಇರ್ಬೋದು. ಸೈಕಾಲಜಿ ಪ್ರಕಾರ ಅದನ್ನೇ ಅವರು ತಲೆ ಕಚ್ಕೊಂಡು ಮನ್ಸಿಗೆ ತುಂಬಿಕೊಂಡು ಈ ಥರ ಎಲ್ಲ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನೇ ನೀವೆಲ್ಲ ದೆವ್ವಭೂತ ಅಂತ ಹೇಳ್ತಾ ಇದ್ದೀರಾ. ಏನು ನೀವು ಹೇಳೋದು? ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಇದು ಬರೀ ಸೈಂಟಿಫಿಕಲ್ ರೀಸನ್ ಅಂತನಾ? ಹಾಗ್ಯಾಕೆ ಯೋಚನೆ ಮಾಡಬಾರ್ದು? ಅಕ್ಕ ತುಂಬಾ ಸ್ಟ್ರಾಂಗ್. ಅವಳೊಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳಂದ್ರೆ ಅದ್ರ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡೇ ಅವಳು ಮುಂದುವರಿತಾಳೆ. ಅಂಥದ್ರಲ್ಲಿ ಅವಳು ಮಧುವಂತಿ ಅಕ್ಕನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ತುಂಬ ಅದನ್ನೇ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಕಾಣ್ದಿರೋ ಶಕ್ತಿ ಆಟ ಇದು ಅಷ್ಟೇ. ಆದರೆ ಇದು ಯಾವುದೋ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಆಯ್ತು, ನಿಮ್ಮ ವಿಷಯಕ್ಕೆ ಬರ್ತೀನಿ. ಈಗ ಮಧುವಂತಿ ಮೇಘನಾಥ್ಗೆನ ಇಷ್ಟಪಟ್ಟಿದ್ದು ಅಥವಾ ಇಷ್ಟಪಡ್ತಿದ್ದು ನಿಜಾನೇ ಆಗಿದ್ರೆ ಯಾಕೆ ಈ ರೀತಿ ಗೋಳೈಕೋಬೇಕು? ಮಧುವಂತಿ ಅಥವಾ ಮೇಘನಾಕಂಗೆ ಗೂಳು ಹಿಕ್ಕೋತಾ ಇಲ್ಲ. ಅವಳ ಮೂಲಕ ನಮ್ಮನ್ನೆಲ್ಲ ಗೂಳು ಹಿಕ್ಕೋತಾ ಇದ್ದಾಳೆ. ಜೊತೆಲೇ ಹೋದ್ವಿ. ಎಲ್ಲಿಗೆ ಹೋದ್ವಿ? ಎಲ್ಲ ಮರ್ತಂಗಾಗ್ತಿದೆ ಕಣೆ. ಅತ್ತಿಗೆ, ನೀವು ಶೆಲ್ವ ಪಿಳ್ಳೆ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ರಿ. ಯಾವ ಶೆಲ್ವ ಪಿಳ್ಳೆ? ಅವ್ರು ಯಾರು? ಅವರು ಗುರುಗಳು ಕಣೆ ಅಕ್ಕ. ಹೌದು, ನಾವು ಕಾರಲ್ಲಿ ಯಾವುದೋ ಮನೆ ಹತ್ರ ಹೋಗಿದ್ವಿ. ಆಮೇಲೆ ಏನಾಯ್ತು? ನಾನು ಹೇಗೆ ಇಲ್ಲಿಗೆ ಬಂದೆ? ಅತ್ತಿಗೆ, ನೀವು ಇಲ್ಲಿಗೆ ಒಬ್ಬರೇ ಬಂದ್ರ? ಅಣ್ಣ ಅಮ್ಮ ಬರ್ಲಿಲ್ವಾ ಜೊತೆಗೆ? ನಾನೊಬ್ಳೆ ಹೌದು, ಹೇಗೆ ಬಂದ್ರಿ ನೀವು? ನಾನು ಹೇಗೆ ಬಂದೆ ಗೊತ್ತಾಗ್ತಾ ಇಲ್ಲ.
ನೀನು ಆಸ್ಪತ್ರೆಯಲ್ಲಿ ಇದೆಯಾ? ಹೌದಮ್ಮ. ಮೇಘ್ನಾ ಬಂದಿದ್ದಾಳ ಅಲ್ಲಿಗೆ? ಹೌದಮ್ಮ. ಯಾಕೆ ನಿಮಗೆ ಗೊತ್ತಿಲ್ಲ ಅವ್ರು ಇಲ್ಲಿಗೆ ಬಂದಿರೋದು? ಹೇಳಿದರೆ ತಾನೇ ಗೊತ್ತಾಗೋದು. ಅವಳು ಯಾರ ಮಾತು ಕೇಳಲ್ಲ, ಯಾರಿಗೂ ಬೆಲೆ ಕೊಡಲ್ಲ. ನೀನು ಅವಳನ್ನ ಫಾರ್ಮ್ ಹೌಸಿಗೆ ಕರ್ಕೊಂಡು ಬಾ. ಸರಿನಮ್ಮ. ಅದಕ್ಕೇನ ಕರ್ಕೊಂಡು ಫಾರ್ಮ್ ಹೌಸ್ಗೆ ಹೋಗ್ಬೇಕಂತೆ, ಅಮ್ಮ ಕರೀತಿದ್ದಾರೆ. ಅದಕ್ಕೆ ಹೊರಡೋಣವಾ? ಮಧುರ, ಎಲ್ಲಿಗೂ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿದ್ರು? ಅದು ಅದು ನನ್ನನ್ನು ಯಾಕೆ ಯಾರನ್ನೂ ಭೇಟಿ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ರು? ಏನಿಲ್ಲ ಕಣಕ್ಕ, ಭಾವ ಮತ್ತೆ ಅಮ್ಮ ಹೋಗ್ತಿದ್ರಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೋಗಿದಾರಷ್ಟೇ. ಅಷ್ಟೇನಾ? ಹೇಗಿದೆಯಾ ನೀನು? ಇವಾಗ ಹೇಗಾಗಿದೆಯಾ ನೋಡು. ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಿನ್ನಲ್ಲಿದ್ದ ಕೋಪ, ಪ್ರಾಮಾಣಿಕತೆ, ಡಿಸಿಪ್ಲಿನ್ ಈಗ ಅದೆಲ್ಲ ಎಲ್ಲೋ ಹೋಯ್ತೆ. ಹಾಗೆ ಇರಕ್ಕಾಗತ್ತೇನೆ ಮಧುರ. ನೀನ್ ತುಂಬಾ ಹುಷಾರಾಗಿರ್ಬೇಕು ಕಣಕ್ಕ. ನೀನ್ ಮೇಘನಾಗೆ ಇರ್ಬೇಕು, ಅದೇ ಚಂದ. ನಾನು ಮೇಘನಾನೆ ಕಣೆ, ಯಾವತ್ತಿಗೂ ನಾನು ಮೇಘನಾನೆ. ನನ್ನ ಮೈದ್ನ ಫಾರ್ಮ್ ಹೌಸ್ ಕೊಟ್ಟಿದ್ದಾರೆ, ಅವ್ರ ಜೊತೆ ನಾನು ಹೋಗ್ಬೇಕು. ಹುಷಾರು. ಅಪ್ಪನ ಕಡೆ ನಿಗಾ ಇರಲಿ. ಬರ್ತೀನಿ. ಪುನಃ ಎಡವಟ್ ಮಾಡ್ಕೊಳಕ್ ಹೋಗ್ಬೇಡ್ವೆ. ಯಾರಾದ್ರೂ ನೀನು ಮಾತಾಡ್ಬೇಡ. ಜಯ ಆಂಟಿ ನಿನ್ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿದ್ದಾರೆ. ಪ್ಲೀಸ್ ಅದನ್ನ ಉಳಿಸ್ಕೊಳ್ಳ. ಮಧುವಂತಿ ನನ್ನ 3 ದಿನದಲ್ಲಿ ಕೊಲ್ತೀನಿ ಅಂತ ಹೇಳಿದಕ್ಕೆ ಮನೆಯವರಿಗೆಲ್ಲ ಗಾಬರಿ ಶುರು ಆಗಿದೆ. ಇನ್ನು 3 ದಿನಕ್ಕೆ ಅಷ್ಟಮಿ. ನಾಳೆಯಿಂದಲೇ ಭೂತಯಜ್ಞ ಮಹಾಮಂಡಲಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತೀನಿ. ಮಧುವಂತಿನ ಯಾವಾಗ ಬೇಕೋ ಅವಾಗ ಕರ್ಸ್ಕೊತೀನಿ. ಇವತ್ತಿಂದ ಮಧುವಂತಿನ ನೀನು ಮರ್ತು ಬಿಡಬೇಕು.